ವಿನಯ್ ಅಣ್ಣ ಇಂಟರ್ನೆಟ್ದಾಗ ಇಷ್ಟ ಕೊಂಟ್ರಲ್ ಬಂದ್ರಿ ಏನಂತ ನೋಡ್ರಿ. ಸೊ ಐ ರಿಯಲಿ ಡೋಂಟ್ ಕೇರ್ ಈ ಟ್ರೋಲ್ಸ್ ಬಗ್ಗೆ ಅಥವಾ ಇನ್ನೊಂದ್ರ ಬಗ್ಗೆ ಮತ್ತೊಂದ್ರ ಬಗ್ಗೆ. ಬದಲಾಗಿ ಫುಲ್ ಹ್ಯಾಪಿ ಅದನ್ನಂತ ನೋಡ್ರಿ. ಒಳ್ಳೆ ಮಜಾ ತಗೊಂತ ಇದ್ದೀನಿ. ಹೌದಾ? ಓ 100%. ನೀ ಎಷ್ಟು ಹ್ಯಾಪಿ ಅದಿ ಅಂತ ನಿನ್ನ ಮುಖ ನೋಡಿದ್ರೆ ಗೊತ್ತಾಗತ್ತು ಅಣ್ಣ. ನೋಡ್ರಿ ವಿನಯ್ ಅಣ್ಣ ಬಿಗ್ ಬಾಸ್ ಅಗ್ನಿ ಪರೀಕ್ಷೆದಾಗ ಜ್ಯೂರಿ ಮೆಂಬರ್ ಆಗ್ಯಾನ. ಆದ್ರೆ ಅವ್ನ ಪಾಪ ಅಗ್ನಿ ಪರೀಕ್ಷೆ ಏನಾಗ ಬರೋಲ್ಲ ನೋಡ್ರಿ. ಈ ಅಗ್ನಿ ಸಾಕ್ಷಿಗೆ ಅಗ್ನಿ ಪರೀಕ್ಷೆಗೆ ಇಂಟರ್ವ್ಯೂ ತಗೊಳಕ್ ಬಂದು ರೋಸ್ಟ್ ಮಾಡ ಅಂತ ನೋಡ್ರಿ. ಅಗ್ನಿ ಪರೀಕ್ಷೆಗೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಏನಪ್ಪ ಸಂಕೋಚ್, ಈ ಸತಿ ಎಲೆಕ್ಷನ್ ಅಲ್ಲಿ ಯಾರಕ್ಕೆ ಸಪೋರ್ಟು? ಮಗ, ನಂಗೆ ನೀನು ಬೇರೆ ಅಲ್ಲ ಅವ್ನು ಬೇರೆ ಅಲ್ಲ, ಅದಕ್ಕೆ ಈ ಸಲ ಓಟ್ ಹಾಕ್ಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು, ನಾನು ಇವತ್ತು ವಿನಯ್ ಅಣ್ಣಾಗ ರೋಸ್ಟ್ ಮಾಡ ಅಂತೀನಿ. 4-5 ದಿನದ್ಲಿಂತ್ರ ಎಲ್ಲಾರು ಫೀಡ್ದಾಗ ಬರೀ ಆಲ್ಬರ್ಟ್ ವಿನಯ್ ಸ್ಟೇನ್ ಅವರ ಬರ ಅಂತಾರ. ಎದಕ್ಕಂದ್ರೆ ವಿನಯ್ ಅಣ್ಣ ಹೊಸದೇನೋ ರೂಲ್ ಲಾ ಏನೋ ಕಂಡಿಡ್ದಾರ. ಅದಂತೂ ಎಲ್ಲರಿಗೂ ಗೊತ್ತಿದ್ದ ವಿಷಯ. ಇಂಜಿನಿಯರಿಂಗ್ ಮಾಡ್ತಾ ಇದ್ದೆ. ಏನ್ ಇಂಜಿನಿಯರಿಂಗ್? CSC ಕಂಪ್ಯೂಟರ್ ಸೈನ್ಸ್. ಒಂದು ಸರ್ಕಲ್ಗೆ ಹಾ, ಎಷ್ಟು ಸೈಡ್ಸ್ ಇರುತ್ತೆ? ಸರ್ಕಲ್ ಸೈಡ್ಸ್ ಇಲ್ವಲ್ಲ ಸರ್? 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. ನಮ್ಮ ಹತ್ರ ಬೇಡ. ವಿನಯ್ ಅಣ್ಣ ಹಿಂಗೆ ಹೇಳಿದ್ಕೂಳೆ ನಿರಂಜನ್ ಅವರು ನಗ ಅಂತ್ಬಿಟ್ಟಿದ್ರು. ಒಂದ್ ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ ನೋಡಿ, ಇಲ್ಲ ಅಲ್ಲಿ ನೋಡಿ 2 ಸೈಡ್ ಇರುತ್ತೆ, ಇನ್ನೂ ಒಂದು ಔಟ್. 35 ಸ್ಟಾರ್ಟ್ ಮಾಡಿದೀನಿ ಅಂತ. ಒಂದು ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಕ್ಕೆ ಇಟ್ ಟೇಕ್ಸ್ ಬ್ಲಡ್ ಅಂಡ್ ಸ್ವೆಟ್. ನೀವು ಹಾಗೆ ನಾನು ಒಂದು ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳಿ ಅಷ್ಟು ಫೌಂಡರ್ಸ್ಗೆ ನೀವು ಅವಮಾನ ಮಾಡಿದ್ರಿ. ಬಿಗ್ ಬಾಸ್ ಅಲ್ಲಿ ಇರಕ್ಕೆ ಲಾಯಕ್ಕಿಲ್ಲ. ಇವಾಗ ನನ್ನ ಹತ್ರ 30 ಸ್ಟಾರ್ಟ್ಅಪ್ ಇದೆ ಅಂತ ಹೇಳಿದೆ ಅಲ್ವಾ, ನೋಡಿ ಇದೇ ಒಂದು ಸ್ಟಾರ್ಟ್ಅಪ್. ಅಲ್ಲಿ ನೋಡಿ ಅದೊಂದು ಬಿಲ್ಡಿಂಗ್ ಇದೆಯಲ್ಲ, ಅದೊಂದು ಇನ್ನೊಂದು ಸ್ಟಾರ್ಟ್ಅಪ್. ಸೊ ಹಿಂದಗಡೆ ಈ ಕಡೆ ಒಂದು ಸ್ಟಾರ್ಟ್ಅಪ್. ಸೊ ನನ್ನ ಹತ್ರ 30 ಸ್ಟಾರ್ಟ್ಅಪ್ಗಳಿದೆ. ಸೊ ಆದ್ರೂ ಸರ್ಕಲ್ ಅಲ್ಲಿ ಇನ್ಸೈಡ್ ಔಟ್ ಸೈಡ್. ನೋಡ್ರಿ ಈ ಹುಡುಗ 35 ಸ್ಟಾರ್ಟ್ಅಪ್ ಬಗ್ಗೆನೂ ರೋಸ್ಟ್ ಮಾಡ್ಬಿಟ್ಟಾನ. ಈ ಇಂಟರ್ನೆಟ್ದಾಗ ಟ್ರೋಲ್ ರೋಸ್ಟ್ ಎಲ್ಲ ಸ್ಟಾರ್ಟ್ ಆದ್ಕೊಳ್ಳಿ ವಿನಯ್ ಅಣ್ಣ ಫುಲ್ ಸೈಕ್ ಆಗ್ಬಿಟ್ಟಾನ. ಇಷ್ಟೆಲ್ಲ ಆದ್ರೂ ಮತ್ತೆ ಇಂಟರ್ವ್ಯೂದಾಗ ಹೋಗಿ ನಾ ಫುಲ್ ಹ್ಯಾಪಿ ಅದೀನಿ ಅಂತ ಹೇಳಂತಾನ. ಸೂಪರ್ ಆಗಿದ್ದೀರಿ ವಿನಯ್ ಅಣ್ಣ ಇನ್ನೊಮ್ಮೆ ನಗರಿ. ನೋಡ್ರಿ ವಿನಯ್ ಅಣ್ಣ ಡಿಫೆಂಡ್ ಮಾಡ್ಕೊಳಕ ಪೂರ ಇಂಟರ್ವ್ಯೂದಾಗ ಟ್ರೈ ಮಾಡ್ಯಾನ. ಈ ಸರ್ಕಲ್ ವಿಷಯನ ಅವರು ಬೇರೆ ಕಾಂಟೆಕ್ಸ್ಟ್ ದಾಗ ಹೇಳ್ಯಾರ ಅಂತಂದ ಹೇಳ್ಕೊಳ ಅಂತಾರ. ಆದ್ರೆ ಸರ್ಕಲ್ಗೆ ಮ್ಯಾಥಮೆಟಿಕಲ್ ಕಾಂಟೆಕ್ಸ್ಟ್ ಬಿಟ್ಟು ಬೇರೆ ಅದು ಇರಂಗಿಲ್ಲ. ನಾರ್ಮಲ್ ಆಗಿ ನಾವೆಲ್ಲರೂ ಮುಂಜಾನೆದ್ದಾಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತೀವಿ. ಮತ್ತೆ ಸ್ವಲ್ಪ ಮಂದಿ ಬೇರೆ ಬೇರೆ ಕೆಲಸನೂ ಮಾಡ್ತಾರ. ಆದ್ರೆ ವಿನಯ್ ಅಣ್ಣ ಫಸ್ಟ್ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ತಾರಂತ. ಎದಕ್ಕಂದ್ರ 35 ಸ್ಟಾರ್ಟ್ಅಪ್ ಅದಾವ, ಹೇಳಕ್ಕಾಗಲ್ಲ, ಎಲ್ಲಿ ಬೇಕಿಲ್ಲ ಡಿಂಗ್ ಡಿಂಗ್ ಆಗಿರ್ತಾವ. ಈ ಅಣ್ಣ ಹೇಳ್ಯಾನ ಮುಂಜಾನೆ ಕೂಡ ಫಸ್ಟ್ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ತಾನಂತ. ಮತ್ತೆ ನೀ ಟ್ರೆಂಡಿಂಗ್ ದಾಗದಿ ಇನ್ಸ್ಟಾಗ್ರಾಮ್ದಾಗ ಅಲ್ಗೋರಿದಮ್ ಚೇಂಜ್ ಮಾಡಿ ಅಂತ ಹೆಂಗ್ ಗೊತ್ತಾಗಿತ್ತು ಅಣ್ಣ ನಿನಗೆ? ನೋಡ್ರಿ ಅಣ್ಣನು 35 ಸ್ಟಾರ್ಟ್ಅಪ್ ಇದ್ದು ಆದ್ರೆ ಈಗ ಅದಾವ ಎಲ್ಲ ಗೊತ್ತಿಲ್ಲ. ಅದಕ್ಕೆ ವಿನಯ್ ಅಣ್ಣ ಮುಂಜಾನೆ ಕೂಡ ಫಸ್ಟ್ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ತಾನ. ಅದಾದ ಕೂಡ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ನೋಡ್ಕೊಂಡ್ ಕುಂತ ಬಿಡುದು. ವಿನಯ್ ಅಣ್ಣ ಖರೆ ಹೇಳು, ನಿನಗೆ ಇಷ್ಟೆಲ್ಲ ಟ್ರೋಲ್ ಮಾಡಿದ್ದಕ್ಕೂ ರ್ಯಾಂಟ್ ಐತಿಲ್ಲ. ಅದೆಲ್ಲ ಸೀನೇ ಇಲ್ಲ. ಮಸ್ತ್ ನಗತಿ ನೋಡೋಣ ನೀ. ಅಂದ್ರೂ ಮಸ್ತ್ ನಗತಿ ಬಿಡೋಣ ನೀನು. ಒಂದು ಸರ್ಕಲ್ಗೆ 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. ಇದೆಲ್ಲ ಅವ್ರ ಎಡಿಟಿಂಗ್ ದಾಗ ತೆಗಿಬೋದಾಗಿತ್ತು. ಆದ್ರೂ ತೆಗೆದಿಲ್ಲ ಅಂದ್ರೆ ತಿಳ್ಕೊರಿ ನೀವು ವಿನಯ್ ಅಣ್ಣ ಎಡಿಟರ್ಗೆ ಎಷ್ಟು ತಲೆ ಆಫ್ ಮಾಡಿರ್ಬೋದು. ಅಂದ್ರೂ ವಿನಯ್ ಅಣ್ಣ ಎಷ್ಟು ಟ್ರೋಲ್ ಆದ್ರೂ ಸುಮ್ಮನೆ ಇರ್ತಾರ? ಅದೆಲ್ಲ ಸೀನೇ ಇಲ್ಲ. ಇಷ್ಟು ಟ್ರೋಲ್ ಆದ್ರೂ ವಿನಯ್ ಅಣ್ಣಗೆ ಸಮಾಧಾನ ಆಗಿಲ್ಲ. ವಿನಯ್ ಅಣ್ಣ ಇಬ್ಬರು ಪ್ಲೇಯರ್ಸ್ಗೆ ಗೆಟ್ ಔಟ್ ಅಂದ್ಕೊಳ್ಳಿ ಶ್ರೇಯಸ್ ಅವರು ರಚ್ಚಿಗೆ ಎದ್ದು ಬಿಟ್ರು. ಡಿಸಿಷನ್ ನಿಮ್ ಕೈನಲ್ಲಿ ಇಲ್ಲ. ಬೇಡ, ಗೆಟ್ ಔಟ್ ಬೇಡ ಬ್ರೋ. ಯಾಕೆ? ನಾನು ಈ ಗೆಟ್ ಔಟ್ ಅನ್ಸ್ಕೊಳಕ್ ಬಂದಿಲ್ಲ. ನನ್ಗೂ ನಿಮ್ಗೆ ನಾನು ವಾದ ವಿವಾದ ಇದ್ರೆ ನೋಡ್ರಿ ವಿನಯ್ ಅಣ್ಣಗ ಅವ್ರ ಜೋಡಿ ಮಾತಾಡಕ್ ಇಷ್ಟ ಇರ್ಲಿಕ್ಕಂದ್ರ ಹೇಳ್ಬೇಕಿತ್ತು. ಅದು ಬಿಟ್ಟು ಗೆಟ್ ಔಟ್ ಅಂದ್ಬಿಟ್ಟನ. ಖರೆ ಹೇಳೋ ವಿನಯ್ ಅಣ್ಣ, ನೀ ಬೇಕಂತ ಮಾಡಿ ಇಲ್ಲ. ಈಗ ಅದಕ್ಕಂದ್ರ ವಿನಯ್ ಅಣ್ಣ ಟ್ರೋಲ್ ಆದ್ರೂ ಚಿಂತೆ ಇಲ್ಲ. ಒಂದ್ ಶೋಗ ಪಬ್ಲಿಸಿಟಿ ಕೊಡಿಸ್ತಾನಂತ, ಅದರಲ್ಲೇ ಕೋಟ್ಯಾಂತರ ರೂಪಾಯಿ ಉಳಿಸ್ತಾನಂತ. ಮತ್ ಆದ್ರೂ ವಿನಯ್ ಅಣ್ಣ ಇದೆಲ್ಲ ಬೇಕಿತ್ತಣ್ಣ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ವಿಡಿಯೋ ಹೆಂಗೆ ಅನ್ನಿಸ್ತಾ ಕಮೆಂಟ್ ಮಾಡ್ರಿ. ಮತ್ತೆ ಇನ್ನೊಂದು ವಿಡಿಯೋದಾಗ ಸಿಗ್ತೀನಂತ. ಅಲ್ಲಿ ಮಟ